ಕರ್ತನಲ್ಲಿ ಪ್ರೀತಿಯ ಆಶ್ರಯ ಟಿವಿ ವೀಕ್ಷಕರೆಲ್ಲರಿಗೂ ಕ್ರಿಸ್ತೀಯ ಉಪದೇಶ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಇವತ್ತು ಜೀವನಗಳಲ್ಲಿ ದುರ್ಬೋಧನೆಗಳು ಹೆಚ್ಚುತ್ತಾ ಇದೆ. ಅನೇಕ ಕಡೆಗಳಲ್ಲಿ ಅನೇಕ ವಿಧವಾದ ಬೋಧನೆಗಳು ಮಾಡ್ತಾ ಇದ್ದಾರೆ. ಆದರೆ ಸರಿಯಾದ ಉಪದೇಶಗಳು ಏನು, ಯಾವುದು ದುರ್ಬೋಧನೆ, ಹೇಗಿರ್ತದೆ ದುರ್ಬೋಧನೆಯ ಉಪದೇಶಗಳು, ಅನೇಕ ವಿಷಯಗಳನ್ನು ನಾವು ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮೊಂದಿಗೆ ನಾವು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇವೆ. ನಮ್ಮ ಮಧ್ಯದಲ್ಲಿ ಕಳೆದ ಸಂಚಿಕೆಯಲ್ಲಿ ಒಂದು ಉಪದೇಶ ಮಾಡ್ತಿರುವಂಥ ಪಾಸ್ಟರ್ ಐ.ಡಿ. ಪ್ರಸನ್ನ ಅವರು ಹಳೆ ಅಂಗಡಿಯಿಂದ ನಮ್ಮ ಮಧ್ಯದಲ್ಲಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ಲಾರ್ಡ್. ಅಷ್ಟೇ, ಕಳೆದ ಸಂಚಿಕೆಯಲ್ಲಿ ನೀವು ಈಗಾಗಲೇ ಅನೇಕ ಉಪದೇಶಗಳ ಬಗ್ಗೆ, ಈಗ ಮಾಡ್ತಿರೋ ಉಪದೇಶಗಳ ಅನೇಕ ಬೋಧನೆಗಳನ್ನು ನಮಗೆ ತಿಳಿಸ್ತಾ ಇದ್ದೀರಾ. ಕಳೆದ ಸಂಚಿಕೆಯಲ್ಲಿ ಈ ಧರ್ಮಶಾಸ್ತ್ರ ಕೃಪೆಗೆ ಆ ವಿಷಯದಲ್ಲಿ ನಮ್ಮೊಂದಿಗೆ ಮಾತಾಡಿದರೆ ಅನೇಕರಿಗೆ ಇದು ಪ್ರಯೋಜನವಾಯಿತು. ಇವತ್ತು ಇನ್ನೊಂದು ರೀತಿಯ ಉಪದೇಶಗಳು ನಾವು ನೋಡ್ತಾ ಇದ್ದೇವೆ. ಕರ್ತನ ಭೋಜನ ತೆಗೆದುಕೊಳ್ಳುವ ಬಗ್ಗೆ, ಕರ್ತನ ಭೋಜನದ ಪ್ರಾಮುಖ್ಯತೆ ಏನು ಮತ್ತು ಅದರ ಉಪದೇಶಗಳು ಹೇಗಿದೆ, ಯಾರು ಕರ್ತನ ಭೋಜನ ತೆಗೆಬೋದು, ಯಾರು ಬೇಕಾದರೂ ತೆಗೆಬೋದು ಎಂಬ ಪ್ರಶ್ನೆಗೆ ನಮಗೊಂದು ಹೇಳ್ಬೋದಾ ಭಾಷೆ? ಕರ್ತನ ಭೋಜನ ಪವಿತ್ರವಾದದ್ದು. ಆದರೆ ಇವತ್ತು ಕರ್ತನ ಭೋಜನಕ್ಕೆ ಕೊಡ್ತಿರುವ ಮಹತ್ವ ಭಾಳ ಒಂಥರ ಬೇಸರ ತರುವಂಥದ್ದಾಗಿ ಹೆಚ್ಚಿನ ಕಡೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದು ದುರದೃಷ್ಟಕರ ಅಂತ ಹೇಳ್ಬೋದು. ನಾನು ಅದನ್ನು ಹೇಳೋಕ್ಕಿಂತ ಮುಂಚೆ, ಇವತ್ತು ನೂರಾರು ರೀತಿಯ ಕರ್ತನ ಭೋಜನ ಇದೆ, ಬಟ್ ಒಂದು ಮಾತ್ರ ಒರಿಜಿನಲ್ ಕರ್ತನ ಭೋಜನ. ಅದು ನಾವು ಮಾಡೋದೇ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಮಾತ್ರ ಕರ್ತನ ಭೋಜನ ಬೈಬಲ್ನ ಪ್ರಕಾರವಾಗಿ ಕರೆಕ್ಟಾಗಿರುವಂಥದ್ದು. ಅದೇನೆಂದರೆ, ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸನ ತೆಗೆದುಕೊಂಡು ಯೇಸುವಿನ ಶಿಷ್ಯನಾಗಿ ಬಾಳುವವನು ಮಾತ್ರ ಇದರ ಕರ್ತನ ಮೇಜನ್ನು ತಗೊಳ್ಳಿಕ್ಕೆ ಅರ್ಹನು. ಯೇಸು ಸ್ವಾಮಿ ಅದನ್ನು ಮಾತ್ರ ಶಿಷ್ಯರಾದವರಿಗೆ ಕೊಟ್ಟನು. ಆತನ ಹೆಜ್ಜೆ ಜಾಡಿಯಲ್ಲಿ ವಾಕ್ಯದಲ್ಲಿ ನಡೆಯೋರಿಗೆ ಮಾತ್ರ. ಆದರೆ ಇವತ್ತು ಎಷ್ಟೆಲ್ಲ ಕರ್ತನ ಭೋಜನ ಇದೆ, ಭಾಳ ಕನ್ಫ್ಯೂಸಿಂಗ್ ಲೋಕ ಹೋಗ್ತಾ ಇದೆ. ಬಟ್ ಬೈಬಲ್ ಪ್ರಕಾರ ಒಂದೇ ಒಂದು ಕರ್ತನ ಮೇಜಿರೋದು. ರಕ್ಷಣೆ ಹೊಂದಿ ದೀಕ್ಷಾಸನ ತಗೊಂಡು ಕರ್ತನ ಮಾರ್ಗದಲ್ಲಿ ನಡೆಯುವವರಿಗೆ ಮಾತ್ರ, ತಮ್ಮನ್ನು ಪರೀಕ್ಷಿಸಿಕೊಳ್ಳುವವರಿಗೆ ಮಾತ್ರ ಇರುವಂಥ ಕರ್ತನ ಮೇಜು. ಓಕೆ, ಈಗ ದುರ್ಬೋಧನೆಗಳು ಏನಾಗ್ತಾ ಇದೆ ಅಂದರೆ, ದುರ್ಬೋಧನೆಯನ್ನು ಹೇಳೋಕ್ಕಿಂತ ಮುಂಚೆ ನಾನು ಈಗಾಗಲೇ ಹೇಳಿದ ಹಾಗೆ, ಈ ಕರ್ತನ ಮೇಜು ತಗೊಳ್ಳೋಕ್ಕಿರುವವನು ಅರ್ಹತೆ ಉಳ್ಳವನಾಗಿ, ಆತ್ಮಿಕ ಅರ್ಹತೆ ಇರಬೇಕು. ದೇವರ ಮುಂದೆ, ಸಭೆಗಲ್ಲ, ಸೇವಕರಿಗಲ್ಲ, ದೇವರ ಮುಂದೆ ಅರ್ಹತೆ ಅವನಾಗಿರಬೇಕು. ಭಯಭಕ್ತಿಯಿಂದ ದೇವರ ಸಮ್ಮುಖದಲ್ಲಿ ಅದನ್ನು ಮಾಡಬೇಕು. ಅದಕ್ಕಂದರೆ ಪರಿಶುದ್ಧವಾದದ್ದು ಅಂಥೇಳಿ. ಈಗ ನಾನು ವಾಕ್ಯ ಓದ್ತೇನೆ. ಅಲ್ಲಿ ನಾವು ನೋಡುವಾಗ ಇವತ್ತಿನ ಕರ್ತನ ಮೇಜಿನ ಬಗ್ಗೆ ಏನಾಗ್ತದೆ, ಅಲ್ಲಿ ಇಲ್ಲಿ ನಾವು ಸ್ವಲ್ಪ ವಚನ ಓದ್ತೇವೆ, ಬಟ್ ಈಗ ಫುಲ್ ವಚನ ನಾನು ಓದ್ತೇನೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ, ನಾವು ಯೋಹನ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಸಹ ನೋಡ್ತೇವೆ, 13ನೇ ಅಧ್ಯಾಯದಲ್ಲಿ ಸಹ ನೋಡ್ತೇವೆ. ಆದರೆ ಮೀನಾಗಿ ಇಲ್ಲಿ 1 ಕೊರಿಂಥ್ಯ 11ನೇ ಅಧ್ಯಾಯ 17ನೇ ವಚನದಿಂದ ಥೆಸಲೋನಿಕದಲ್ಲಿರ್ತಕ್ಕಂಥ ವಿಶ್ವಾಸಿಗಳಿಗೆ ಬರೆಯುವಾಗ ಅವನು ಹೇಳ್ತಾ ಇದ್ದಾನೆ. ನಾನು ಓದ್ಕೊಂಡೆ ಅದನ್ನು ಹೇಳ್ಕೊಂಡು ಹೋಗ್ತೇನೆ. ನಾನು ಹೀಗೆ ನಿಮಗೆ ಅಪ್ಪಣೆ ಕೊಡುವಲ್ಲಿ ನಿಮ್ಮನ್ನು ಹೊಗಳುವುದಿಲ್ಲ. ಪೌಲನಲ್ಲಿ ಹೇಳುವಂಥ ಕರ್ತನ ಮೇಜಿನನ್ನು ಕ್ರಮ ತಪ್ಪಿ ಆಚರಿಸುವುದನ್ನು ಕುರಿತದ್ದು. ಈಗ ಕ್ರಮ ತಪ್ಪಿ ಆಚರಿಸೋದನ್ನು ಕುರಿತದ್ದು. ಇವತ್ತು ಕ್ರಮಗಳಿಲ್ಲ. ಇವತ್ತು ಆನ್ಲೈನ್ ಭೋಜನ ಎಲ್ಲ ಸ್ಟಾರ್ಟಾಗಿ ಭಾಳ ಆಶ್ಚರ್ಯ ತರುತ್ತೆ. ಏನಿದು ಮಾರ್ಕೆಟ್ ಆಗಿದೆ ಅನ್ನುವಂಥ ರೀತಿಯಲ್ಲಾಗಿದೆ. ಯಾಕಂದರೆ ನೀವು ಕೂಡಿ ಬರುವುದರಿಂದ ಕೇಡಾಗುತ್ತದೆಯೇ ಹೊರತು ಮೇಲಾಗುವುದಿಲ್ಲ. ಯಾವುದಕ್ಕಾಗಿ? ಕರ್ತನ ಮೇಜಿಗಾಗಿ. ನಾವು ಯೋಚಿಸದೆ, ನಾವು ಪರೀಕ್ಷಿಸಿಕೊಳ್ಳದಿದ್ದರೆ ಏನಾಗುತ್ತೆ ಅಂದರೆ, ಅಲ್ಲಿ ನಾವು ನೋಡ್ತೇವೆ, ಕೇಡಾಗುತ್ತದೆಯೇ ಹೊರತು ಮೇಲಾಗುವುದಿಲ್ಲ. ಹೇಗೆಂದರೆ, ಮೊದಲನೇದು, ನೀವು ಸಭೆಯಾಗಿ ಕೂಡಿ ಬರುವಾಗ ನಿಮ್ಮಲ್ಲಿ ಭೇದಗಳು ಉಂಟಾಗುತ್ತದೆಂದು ಕೇಳುತ್ತೇನೆ ಮತ್ತು ಇದು ನಿಜವೆಂದು ಸ್ವಲ್ಪ ಮಟ್ಟಿಗೆ ನಂಬುತ್ತೇನೆ. ಪೌಲ ಹೇಳ್ತಾನೆ. ಯಾಕಂದರೆ ಭೇದಗಳು, ಅವನ್ನೇ ದೂರುದು, ಇವನ್ನ ದೂರುದು, ಕಚ್ಚಾಡ್ಕೊಳ್ಳೋದು, ಆಮೇಲೆ ಒಂಥರ ಮನಸ್ತಾಪ ಇಟ್ಕೊಳ್ಳೋದು, ಆಮೇಲೆ ಕರ್ತನ ಮೇಜಿ ಕೈ ಹಾಕೋದು, ಇದನ್ನೇ ಪೌಲನ ಹೇಳ್ತಾರೆ. ಇದೆಲ್ಲ ವಾಕ್ಯ ಓದಲ್ಲ ಅವರು. ಎಲ್ಲಿವರೆಗೆ ಇದರಲ್ಲಿ ಗಿಮಿಕ್ ಇದೆ ಅಂದರೆ ಭಾಳ ಕಷ್ಟ ಇದೆ ಹೇಳಲಿಕ್ಕೆ. ಮುಂದಕ್ಕೆ ನಾನು ಅದನ್ನು ಹೇಳ್ತೇನೆ. ಕೂಡಿ ಬರುವಾಗ ನಿಮ್ಮಲ್ಲಿ ಭೇದಗಳು ಇದೆಲ್ಲ ಕೇಳಿರ್ತೇನೆ ಮತ್ತು ಇದು ನಿಜವಾದದ್ದೆಂದು ಸ್ವಲ್ಪ ಮಟ್ಟಿಗೆ ನಂಬ್ತೇನೆ. ಯಾಕಂದರೆ ಪೌಲನಿಗೆ ಗೊತ್ತುಂಟು, ನಿಮ್ಮಲ್ಲಿ ಅವರು ಯೋಗ್ಯರೆಂದು ಕಾಣಬರುವಂತೆ ಭಿನ್ನಾಭಿಪ್ರಾಯಗಳು ಇರುವುದು ಅವಶ್ಯವಲ್ಲವೇ? ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ.
ಕರ್ತನ ಭೋಜನವಲ್ಲ. ಭೋಜನವಾಗುವಲ್ಲಿ ಪ್ರತಿಯೊಬ್ಬನು ತಾನು ತಂದದನ್ನು ಮತ್ತೊಬ್ಬನಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ. ಹೀಗೆ ಒಬ್ಬನು ಹಸಿದಿರುತ್ತಾನೆ, ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ. ಏನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಿಲ್ಲದೆ ಇದ್ದೀರಾ? ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನೂ ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ? ನಾನು ನಿಮಗೇನು ಹೇಳಲಿ? ನಿಮ್ಮನ್ನು ಹೊಗಳಲೋ ಅಥವಾ ಈ ವಿಷಯದಲ್ಲಿ ಹೊಗಳುವುದಿಲ್ಲ. ಅಂದರೆ ಈ ವಿಷಯದಲ್ಲಿ ಗಂಭೀರತೆ ಇಲ್ಲದೆ ಒಂದು ರೀತಿ ರೂಢಿಯಾಗಿ ದೇವರ ತೀರ್ಪಿಗೆ ಬರುವ ಹಾಗೆ ಮಾಡಿಕೊಳ್ಬಾರ್ದು. ಸಾಧಾರಣ ನಾವು 23ನೇ ವಚನದಿಂದ ಎಲ್ಲರೂ ಓದ್ತಾರೆ ಸಭೆಗಳಲ್ಲಿ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನೋ ಅದೇನೆಂದರೆ, ಕರ್ತನು ತಾನು ಹಿಡಿದುಕೊಳ್ಳಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ. ನಾವು ಯೋಹಾನ ಸ್ವಾರ್ಥೆಯಲ್ಲಿ ನಾವು ನೋಡುವಾಗ ಯೋಹಾನ ಸ್ವಾರ್ಥೆ 6ನೇ ಅಧ್ಯಾಯದಲ್ಲಿ ಆತನ ಅದು ಆತನ ಮಾಂಸ ಎಂಬುದಾಗಿ ನಾವು ನೋಡ್ತೇವೆ, ರಕ್ತ ಮಾಂಸ ಎಂಬುದಾಗಿ 6ನೇ ಅಧ್ಯಾಯದಲ್ಲಿ ನಾವು 53ನೇ ವಚನದಿಂದ ನಾವು ಓದುವಾಗ ಗೊತ್ತಾಗುತ್ತೆ. ಅಲ್ಲಿ ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸ ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಈಗ ಅಲ್ಲಿ ಆತನ ಬಗ್ಗೆ ಅದನ್ನು ಹೇಳ್ಕೊಳ್ತಾ ಮುಂದಕ್ಕೆ ಇನ್ನೂ ನಾವು ಮುಂದೆ ಹೋಗುವಾಗ ಅದರ ಬಗ್ಗೆನೇ ಆತನು ಹೇಳ್ತಾ ಇದ್ದಾನೆ. ಎಲ್ಲಿಗೆ 64ನೇ ವಚನ ತನಕ ಓದುವಾಗ ಅದರ ಬಗ್ಗೆ ಹೇಳ್ತಾನೆ. ಈಗ ನಾನು ಈ ವಿಷಯಕ್ಕೆ ಬರ್ತೇನೆ. ಇಲ್ಲಿ ನಾವು ನೋಡ್ತೇವೆ 25ನೇ ವಚನ 1 ಕೊರಿಂಥ್ಯದಲ್ಲಿ 11ನೇ ಅಧ್ಯಾಯದಲ್ಲಿ, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ. ಹಾಗಾದರೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿದ್ದು, ತನ್ನ ಪ್ರಾಣ ಕೊಟ್ಟದ್ದು ಇವತ್ತು ನಮ್ಮ ರಕ್ಷಣೆಗಾಗಿ, ಬಿಡುಗಡೆಗಾಗಿ. ಹಾಗಾಗಿ ಇವತ್ತು ಯೇಸುವಿನ ರಕ್ತ ಸಕಲ ಪಾಪವನ್ನು ನಿವಾರಿಸುವುದ, ಲೋಕದ ಪಾಪ ನಿವಾರಿಸುವುದು ಮಾತ್ರವಲ್ಲ, ನಮಗೆ ಶುದ್ಧೀಕರಣವನ್ನು ಕೊಡುತ್ತೆ, ನಿತ್ಯ ಜೀವನ ಕೊಡುತ್ತೆ. ಇವತ್ತು ಈ ಆತ್ಮಿಕ ಮೇಜಿದೆಯಲ್ಲ, ಇವತ್ತು ಆತ್ಮಿಕ ಮೇಜು ದುರ್ಬೋಧನೆಗಳು ಏನು ಹೇಳ್ತವೆ ಅಂದರೆ, ನೀನೆಷ್ಟು ಪಾಪ ಮಾಡಿದರೂ ಪಾಪ ಪರಿಹಾರ ಆಗುತ್ತೆ, ಕರ್ತನ ಮೇಜು ತಕೋ ಅಂತ. ಶುದ್ಧ ತಪ್ಪದು. ಯಾಕಂದರೆ ಕರ್ತನ ಮೇಜು ನಾವು ಶುದ್ಧೀಕರಣಕ್ಕಾಗಿ ಅಲ್ಲ, ಯೇಸುವಿನ ರಕ್ತ ಆಲ್ರೆಡಿ ನಮಗೆ ಸುರಿಸಲ್ಪಟ್ಟಿದೆ, ಯೇಸುವಿನ ರಕ್ತ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ, ಯೇಸುವಿನ ರಕ್ತದಿಂದ ಇದು ಮಾಡಬೇಕು. ಇದು ಯಾವುದಕ್ಕಾಗಿ ಅಂದರೆ, ಶುದ್ಧರಾದವರಿಗೆ, ಪರಿಶುದ್ಧರಾದವರಿಗೆ, ತಮ್ಮನ್ನು ಪರೀಕ್ಷಿಸಿಕೊಂಡವರಿಗೆ, ನನ್ನಲ್ಲಿ ಗಿಲ್ಟಿ ಕಾನ್ಸಸ್ ಇಲ್ಲ ಅನ್ನೋರಿಗೆ. ಆಗಲೇ ನಾವು ಧರ್ಮಶಾಸ್ತ್ರ ಇದೆಲ್ಲ ನಾವು ಕಳೆದ ಸಾರಿ ನೋಡಿದ್ದೇವಲ್ಲ. ಈಗ ಮನಸ್ಸಿಗೆ ಬಂದ ಹಾಗೆ ಜೀವಿಸಿ ಹೇಗೆ ಬೇಕಾದ್ರೆ ಇರೋದು ಮತ್ತು ಕರ್ತನ ಮೇಜಿ ಕೈ ಹಾಕೋದು ಮಾಡಬಾರ್ದು. ಅದೇನಾಗುತ್ತೆ ಅಂದರೆ ಅದು ವಿಷವಾಗಿ ಒಳಗೆ ಇಳಿತದೆ, ಅದು ಅವನ ಜೀವಿತಕ್ಕೆ ಕಂಟಕ ಆಗುತ್ತೆ. ಹಾಗಾಗಿ ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕು. ಅದರ ಬಗ್ಗೆ ನಾನು ಮುಂದೆ ನೋಡುವಾಗ ಅಲ್ಲಿ ನಾವು ನೋಡ್ತೇವೆ 26ನೇ ವಚನದಲ್ಲಿ, ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನ ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಯಾಕಾಗಿ ಕರ್ತನ ಮೇಜು ಇರುವುದು ಅಂದರೆ ಪಾಪ ಪರಿಹಾರಕ್ಕಲ್ಲ. ಇತ್ತೀಚೆಗೆ ಇನ್ನೊಂದು ದುರ್ಬೋಧನೆ ನಾನು ಕೇಳಿದೆ, ರೋಗ ಗುಣ ಆಗುತ್ತಂತೆ. ನಾನು ಕೂಡಲೇ ನಾನು ಹೆಚ್ಚು ಅವ್ರದ್ದು ಇದಕ್ಕೆ ಹೋಗೋದಿಲ್ಲ, ಬಟ್ ನಾನು ಹೇಳ್ತೀನಿ ಇದು ದುರ್ಬೋಧನೆ, ಇದಲ್ಲ. ರೋಗ ಗುಣ ಆಗಲಿಕ್ಕಾಗಿ ಅಲ್ಲ, ರೋಗ ಗುಣ ಆಗಲಿಕ್ಕಾಗಿ. ಹಾಗಾದರೆ ಆಸ್ಪತ್ರೆಗೆ ಹೋಗಿ ಎಲ್ಲರಿಗೂ ಕೊಟ್ಟುಬಿಟ್ರೆ ಎಲ್ಲ ರೋಗ ಗುಣ ಆಗ್ತದೆ. ಈಗ ಎಲ್ಲ ಇದು ರೋಗ ಗುಣಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ. ದೇವರ ಚಿತ್ತ ಇದ್ದರೆ ದೇವರ ಒಂದು ಟಚ್ ಸಾಕು, ಅಥವಾ ಒಂದು ಪ್ರೇಯರ್ ಸಾಕು, ದೇವ್ರ ಗುಣ ಮಾಡಿ. ಸತ್ತವರಿಗೆ ಬಿಸಿಲಿಗೆ ದೇವರಿಗೆ ಕಮ್ಯುನಿಯನ್ ತಗೊಂಡು ಶುದ್ಧರಾಗಬೇಕು, ಅದು ಗುಣ ಆಗಬೇಕಂತೇಳಿ ಇಲ್ಲ. ಬೈಬಲ್ನಲ್ಲಿ ಅದು ಯಾವತ್ತೂ ಅದು ಒಪ್ಪುವುದಿಲ್ಲ. ಕರ್ತನ ಮೇಜು ಪರಿಶುದ್ಧವಾದದ್ದು. ಅದನ್ನು ಯಾರೂ ಸಹ ಅದನ್ನು ಅಡ್ವಾಂಟೇಜಾಗಿ ತೆಗೆದುಕೊಳ್ಳಬಾರದು. ಆತನ ಮರಣವನ್ನು ಪ್ರಸಿದ್ಧಿಪಡಿಸಲಿಕ್ಕೆ ಒಂದು, ಎರಡನೇದಾಗಿ ಕರ್ತನ ಮರಣಕ್ಕಾಗಿ ನಾವು ಸಿದ್ಧರಾಗುವುದಕ್ಕಾಗಿ, ಮೂರನೇದಾಗಿ ನಮ್ಮ ಆತ್ಮಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕಾಗಿ. ಶಾರೀರಿಕ ಆರೋಗ್ಯ ಅಲ್ಲ. ಈಗ ಒಬ್ಬ ವ್ಯಕ್ತಿ ಡೆತ್ ಬೆಡ್ಡಲ್ಲಿ ಇರ್ತಾರೆ, ಕರ್ತನ ಮೇಜು ಕೆಲವೊಮ್ಮೆ ಅವರ ಲಾಸ್ಟ್ ಆಸೆ ಅಂತ ಕೊಡ್ತಾರೆ. ಯಾಕಂದರೆ ಅವನು ಕರ್ತನಲ್ಲಿ ಒಂದು ತೃಪ್ತಿ ಹೊಂದಿದವನಾಗಿರಲಿ, ಆತ್ಮಿಕವಾಗಿ ಇರಲಿ ಅಂತ ಕಮ್ಯುನಿಯನ್ ಕೊಡ್ತೇವೆ. ಯಾಕಂದರೆ ಅವನು ಸಾಯುವಾಗ ಒಂದು ಗಿಲ್ಟಿ ಇದರಲ್ಲಿ ಹೋಗೋದು ಬೇಡ ಅಂತ. ಅದರರ್ಥ ಅವನು ರೋಗ ಗುಣ ಆಗಲಿಕ್ಕೆಲ್ಲ. ಅದು ರೋಗ ಗುಣ ಆಗೋದು ಇದಕ್ಕೂ ಸಂಬಂಧನೇ ಇಲ್ಲ. ದೇವರು ಅದ್ಭುತ ಮಾಡೋದಾದರೆ ಎಲ್ಲಿಂದಾದರೂ ಮಾಡ್ತಾನೆ, ಹೇಗೂ ಮಾಡ್ತಾನೆ. ಬಟ್ ಕರ್ತನ ಮೇಜು ಪರಿಶುದ್ಧವಾದದ್ದು. ಅಷ್ಟೇ. ಈ ನಡುವೆ ನೀವೊಂದು ಪ್ರಶ್ನೆ ಹೇಳಿದಿರಿ, ಆತ್ಮಿಕವಾದ ಆರೋಗ್ಯ ಅಂತೇಳಿ, ಅದನ್ನೊಮ್ಮೆ ಹೇಳ್ಬೋದಪ್ಪ ಅಷ್ಟೇ.
ಈಗ ಬರುತ್ತೆ. ನಾನು ಅದನ್ನು ಮುಂದುವರಿಸಿ ಬರುವಾಗ ಅಲ್ಲೇ ಅದಕ್ಕೆ ಹೈಲೈಟ್ ಇದೆ. ಓಕೆ, ಈಗ ಅಲ್ಲಿ ನಾವು ನೋಡ್ತೀವಿ ಹೀಗಿರುವಲ್ಲಿ ಏನಾಯಿತು, ಕರ್ತನ ಇದನ್ನು ನಾವು ಇದು ಮಾಡ್ತೇವಲ್ಲ, ಆತನ ಮರಣವನ್ನು ಪ್ರಸಿದ್ಧಿಪಡಿಸುವುದಕ್ಕಾಗಿ ಬರೋಣಕ್ಕಾಗಿ ಕಾಯುವುದು ಮತ್ತು ನಮ್ಮ ಆತ್ಮಿಕ ಆರೋಗ್ಯ ಕಾಯೋದು. ಆತ್ಮಿಕ ಆರೋಗ್ಯ ಬಗ್ಗೆ ಹೇಳ್ತೀನಿ. 27ನೇ ವಚನ, ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿ ಇರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಗೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಇದಕ್ಕಿಂತ ಈಸಿ ಏನು ಬೇಕು? ಮೊನ್ನೆ ಒಬ್ಬರು ಹೇಳ್ತಾ ಇದ್ದರು, ಭಾಳ ನೋವಾಗುತ್ತೆ, ಬೇಸರ ಆಗುತ್ತೆ. ಯಾಕಂದರೆ ದೇವ್ರ ವಾಕ್ಯನು ಅವ್ರು ಹೇಳ್ತಾರೆ, ಕರ್ತನ ಮೇಚು, ಎಲ್ಲರೂ ಹೇಳ್ತಾರೆ ನೀನು ಪಶ್ಚಾತ್ತಾಪ ಪಡು, ನೀನು ದೇವರ ಕಡೆಗೆ ತಿರುಗಿಕೋ, ನೀನು ತಪ್ಪನ್ನು ಒಪ್ಪಿಕೋ ಅಂತ ಹೇಳ್ತಾರೆ, ಹೇಳಿ ನಿಮ್ಮನ್ನು ಎದುರಿಸ್ತಾರೆ. ಕೊನೆಗೆ ಹಾಗೇನಿಲ್ಲ, ನಿಮಗೆ ಬೇಗ ತೊಗೊಂಬಿಡಿ, ಬೇಗ ಗುಣ ಆಗಿಬಿಡ್ತೀರ, ಶರೀರದಲ್ಲಿ ಎಲ್ಲ ನಿಮಗೆ ಯಾವ ರೋಗ ಇದ್ದರೂ ಗುಣ ಆಗುತ್ತೆ. ಹೀಗೆ ಇತ್ತು ಆನ್ಲೈನಲ್ಲಿ ಅದನ್ನು ತೋರಿಸಿ ಕೊಡಿತಾರೆ. ಶುದ್ಧ ದುರ್ಬೋಧನೆ ನಂಬರ್ 1 ಆಗಿರುತ್ತೆ ಅದು. ಯಾಕಂದರೆ ಕರ್ತನ ಮೇಜು ಪವಿತ್ರವಾದದ್ದು. ಕೆಲವು ವರ್ಷಗಳ ಹಿಂದೆ ಒಬ್ಬರು ನಮಗೆ ಹೇಳಿದರು, ನಮ್ಮ ಮಕ್ಕಳಿಗೆಲ್ಲ ಕರ್ತನ ಮೇಜು ಕೊಟ್ಟರು. ನಾನು ಹೇಳಿದೆ, ಹೆಂಗೆ ಕೊಟ್ಟರು ಅಂತ. ಇಲ್ಲ, ನಾವು ದೀಕ್ಷಾಸನ ತೊಗೊಂಡಿದ್ದೇವೆ, ಅವರು ತೊಂದರೆ ಇಲ್ಲ ಅಂತ ತಗೊಳ್ಬೋದು ಅಂತ. ಅದನ್ನು ದುರ್ಬೋಧನೆಯೇ. ಬೈಬಲ್ನಲ್ಲಿ ಯಾವತ್ತೂ ಸಹ ರಕ್ಷಣೆ ಹೊಂದಿ ದೀಕ್ಷಾಸನ ತೆಗೆದುಕೊಳ್ಳದೆ ಯಾರು ಕಮ್ಯುನಿಯನ್ ಮುಟ್ಟುವ ಹಕ್ಕಿಲ್ಲ, ರೈಟ್ ಇಲ್ಲ, ಎಲ್ಲಿಯೂ ಬೈಬಲ್ನಲ್ಲಿ ಇಲ್ಲ. ಬೈಬಲ್ನಲ್ಲಿ ಒಂದೇ ಇರೋದು. ಇವತ್ತು ಮನುಷ್ಯ ಮಾಡಿದ ಡಾಗ್ಮೆಟಿಕ್ ಥಿಯರಿಗಳಿದು. ಇವತ್ತು ಲೋಕದಲ್ಲಿ ನಾವು ಹೇಳ್ತೇವೆ ಸಂಪ್ರದಾಯದಲ್ಲಿರುವವರು ಸಭೆಯವರಾದಂಥ, ಇವತ್ತು ಕ್ರೈಸ್ತ ವ್ಯವಸ್ಥೆಯಲ್ಲಿ ಸಹ ಅದಕ್ಕಿಂತ ವರ್ಸ್ಟಾಗಿ ಮಾಡ್ತಾ ಇದ್ದಾರೆ. ಯಾರು ಅವರಿಗೆ ರೈಟ್ ಕೊಟ್ಟರು, ಯಾರು ಹಕ್ಕು ಕೊಟ್ಟರು? ದೇವರ ಮಹಾಕೋಪಕ್ಕೆ ಗುರಿಯಾಗ್ತಾರೆ. ಈಗ ಆತ್ಮಿಕ ಆರೋಗ್ಯದ ವಿಷಯದಲ್ಲಿ ನಾನು ಈಗ ನೀವು ಹೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಟ್ಕೊಂಡು ಹೋಗ್ತೇನೆ. ಇಲ್ಲಿ ನಾವು ನೋಡುವಾಗ 27ನೇ ವಚನದಲ್ಲಿ, ಹೀಗಿರುವುದನ್ನು ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ. ಆವಾಗ ಇದೇ ದುರ್ಬೋಧಕರು ಇನ್ನೊಂದು ಹೇಳಿದರು, ಬ್ರದರ್ ನಿಮ್ಮನ್ನು ಅಯೋಗ್ಯವಾಗಿ ಅಂತ ಹೇಳಿದರೆ ದೇವರ ವಾಕ್ಯ ಏನು ಹೇಳಿದ್ದು ಗೊತ್ತಾ? ನಾವು ಅಯೋಗ್ಯರು ಹೌದು. ಈಗ ಸ್ವಲ್ಪ ಹೊತ್ತು ಮುಂಚೆ ಅವ್ರು ಏನು ಹೇಳ್ತಿದ್ರು, ಕೃಪೆಯಿಂದ ನಾವೆಲ್ಲ ನೀತಿವಂತರು ಪರಲೋಕದಲ್ಲಿ ಇದ್ದೇವೆ ಅಂತ. ಈಗ ಅಯೋಗ್ಯರು. ಆದರೆ ಯೇಸು ಸ್ವಾಮಿ ಯೋಗ್ಯನಾಗಿದ್ದಾನಲ್ಲ, ಆತನ ನೆನೆಸಿ ನೀನು ತಿನ್ನು ಅಂತ. ಅಂದರೆ ಇದು ಮನೆಗೆ ಹೋಗಿ ಊಟ ಮಾಡುವಂಥ ವಿಷಯ ಅಲ್ಲ. ಕರ್ತನ ಮೇಜು ಅಂತ ಹೇಳಿದರೆ ನಾವು ಯೋಹಾನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಭಾಳ ವಿವರವಾಗಿ ನಾವು ನೋಡುತ್ತೇವೆ. ಅದು ನನ್ನ ಮಾಂಸ, ಅದು ನನ್ನ ರಕ್ತ, ಅದು ತಿನ್ನದಿದ್ದರೆ ಅವನಿಗೆ ನಿತ್ಯ ಜೀವ ಇಲ್ಲ. ಹಾಗಿರುವಾಗ ಇಲ್ಲಿ ಏನಾಗ್ತದೆ, ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ, ಕರ್ತನ ಪಾತ್ರೆಯಲ್ಲಿ ಕುಡಿದರೆ, ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ. ಹಾಗಾದರೆ ಯೇಸು ಸ್ವಾಮಿ ಮಾಂಸಕ್ಕೂ ರಕ್ತಕ್ಕೂ ಏನು ಮಾಡ್ತಾನೆ? ದ್ರೋಹ ಮಾಡ್ತಾನೆ. ಸಭೆಗೆಲ್ಲ ದ್ರೋಹ ಮಾಡೋದು. ಇವರು ಯಾರೆಲ್ಲ ಇದನ್ನು ಮೀರಿ ನಡೀತಾರಲ್ಲ, ಅವರು ಯೇಸು ಸ್ವಾಮಿಯ ರಕ್ತಕ್ಕೆ, ಯೇಸು ಸ್ವಾಮಿಯ ದೇಹಕ್ಕೆ ದ್ರೋಹ ಮಾಡ್ತಾರೆ. ದ್ರೋಹ ಮಾಡೋದಂದರೆ ಭಾಳ ಯಾಕಂದರೆ ಕರ್ತನ ಮೇಜು ಅಂತೇಳಿ ಇವತ್ತು ಭಾಳ ವಿಚಿತ್ರ. ಇದಲ್ಲದೆ ಆ ಪಾತ್ರೆಯನ್ನು ಇದು ಮಾಡಿದ್ರೆ ಅವನು ದ್ರೋಹ ಮಾಡಿದವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಗೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಪರೀಕ್ಷಿಸಿ. ನಾವು ಅದನ್ನೇ ಚರ್ಚಲ್ಲಿ ಹೇಳೋದು. ನೀನು ತಪ್ಪು ಮಾಡಿದರೆ ಪಶ್ಚಾತ್ತಾಪ ಪಡು, ಪರಿಶುದ್ಧ ಟೇಬಲು, ನೀನು ದೇವರ ಮುಂದೆ ಅರಿಕೆ ಮಾಡು. ಇದೆಲ್ಲ ವಾಕ್ಯ ಯಾರಿಗೆ ಅವ್ರಿಗೆ ಕಾಣಲ್ವಾ ಅಂತ ಈ ಕೃಪೆ ಅಂತ ಹೇಳಿಕೊಂಡು ಪರಿಶುದ್ಧವಾದ ದೇವರ ಮೇಜಿಗೆ ಕೈ ಹಾಕಿ ಇಡೀ ವಂಶಕ್ಕೆ ದೇವರ ಕೋಪವನ್ನು ಅವರೇ ಬರೆಸ್ಕೊಳ್ತಾ ಇದ್ದಾರೆ. ನನಗೂ ಹಕ್ಕಿಲ್ಲ, ಯಾರಿಗೂ ಹಕ್ಕಿಲ್ಲ. ಆದರೆ ದುರ್ಬೋಧನೆಗಳು ಹೆಚ್ಚುತ್ತಾ ಏನಾಗಿದೆ, ಇಂಥ ರೀತಿಯಾದ ಪರಿಸ್ಥಿತಿಗಳುಂಟಾಗಿದೆ. ಏನಾಗುತ್ತೆ ಅಂದರೆ ಅವನು ಇದರ ಮೂಲಕವಾಗಿ ತನ್ನನ್ನು ಪರೀಕ್ಷಿಸುವುದಾಗಲಿ, ನಾನು ಇದು ಮಾಡಿದಾಗಲಿ ತಗೊಳ್ಳೋದಿಲ್ಲ. ಏನಾಗುತ್ತೆ, ನಾನು ಹೇಳಿದ್ದೆ. ಈಗ ಆತ್ಮಿಕ ಆರೋಗ್ಯದ ಬಗ್ಗೆ ನೀವು ಹೇಳಿದ್ರಿ. ನಾವು ಆತ್ಮಿಕ ಆರೋಗ್ಯ ಅಂದರೆ ದೇವರ ಮುಂದೆ ನಮ್ಮ ಗಿಲ್ಟಿ ಕಾನ್ಷಿಯಸ್ ಕ್ಲಿಯರ್ ಆಗಬೇಕು. ನನ್ನ ಸಹೋದರನಿಗೆ ದೇವರ ವಾಕ್ಯ ಏನು ಹೇಳ್ತಿದೆ, ಇವನ್ ನೀನು ಕಾಣಿಕೆ ಕೊಡೋದಾದರೆ ನಿನ್ನ ಸಹೋದರನ ಮೇಲೆ ಏನಾದರೂ ದ್ವೇಷ ಇದ್ದರೆ ಏನು ಮಾಡಬೇಕು? ಮೊದಲು ಹೋಗಿ ನಿನ್ನ ಸಹೋದರನೊಂದಿಗೆ ಒಂದಾಗೋ, ಆಮೇಲೆ ಬಂದು ನಿನ್ನ ಕಾಣಿಕೆಯನ್ನು ದೇವರ ಆಲಯಕ್ಕೆ ಅರ್ಪಿಸು. ಕರ್ತನ ಮೇಜು ಅದಕ್ಕಿಂತ 10 ಪಟ್ಟು ಮೇಲೆ ಇದೆ, ಮುಂದೆ ಇದೆ. ನಿನ್ನ ಕಾಣಿಕೆ ಏನು ವಿಷಯನೇ ಅಲ್ಲ. ಹಾಗಾದರೆ ಕಾಣಿಕೆ ಕೊಡಬೇಕಾದ್ರೂ ನೀನು ಏನು ಮಾಡಬೇಕು? ನಿನ್ನ ಸಹೋದರನ ಒಂದಾಗಿರಬೇಕು. ಇಲ್ಲದಿದ್ದರೆ ಆ ಕಾಣಿಕೆ ದೇವರು ಸ್ವೀಕರಿಸಲ್ಲ. ಹಾಗಿರೋ ಕರ್ತನ ಮೇಜು ಅದಕ್ಕಿಂತ ಎಷ್ಟೋ ಪಟ್ಟು ಹೈಯರ್ ಲೆವೆಲಿಗೆ ಬಂದಿದೆ. ಹಾಗಾಗಿ ಈಗ ನಾನು ಹೇಳುವ ವಿಷಯ, ಈಗ ಸಭೆಯಲ್ಲಿ, ಈಗ ನಿಮ್ಮ ಕುಟುಂಬದಲ್ಲಿ
ಗಂಡ ಹೆಂಡತಿಗೆ ಸರಿ ಇಲ್ಲ, ಅಣ್ಣ ತಮ್ಮಂದಿರಿಗೆ ಸರಿ ಇಲ್ಲ, ಸಭೆಯಲ್ಲಿ ಒಬ್ರಿಗೊಬ್ರು ಸರಿ ಇಲ್ಲ, ಸೇವಕರು ವಿಶ್ವಾಸಿ ಮಧ್ಯೆ ಸರಿ, ಎಲ್ಲ ಜಗಳ, ಹೊಟ್ಟೆಗಿಚ್ಚು, ಮತ್ಸರ ಇದ್ದರೆ ನೀನು ಕರ್ತನ ಮೇಜಿಗೆ ಅರ್ಹನಲ್ಲ. ನೀನು ಮಾಡಿದರೆ ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರ್ತೀಯ, ದೇವರ ನಾಮಕ್ಕೆ ದೂಷಣೆ ಆಗಿರ್ತೀಯ. ಒಂದು ರೀತಿ ದೇವರ ದೃಷ್ಟಿಯಲ್ಲಿ ನೀನು ರೋಮನ್ ಸಿಪಾಯಿ ಆಗಿರ್ತೀಯ, ಒಂದು ರೀತಿ ನೀನು ಪರೋಹ ಆಗಿರ್ತೀಯ. ದೇವರ ನಾಮಕ್ಕೆ ದೂಷಣೆ ಆಗ್ತಾ ಇದೆ, ರಕ್ತ ಮಾಂಸಕ್ಕೆ ನೀನು ದೂಷಣೆ ಮಾಡ್ತಾ ಇದೆಯಾ. ದೇವರ ವಾಕ್ಯ ಇಷ್ಟು ಸ್ಪಷ್ಟವಾಗಿ ಹೇಳ್ತದೆ, ಯಾಕಂದರೆ ಕರ್ತನ ಇನ್ ಕೇಸ್ ನೀವು ಯಾರಾದರೂ ಕರ್ತನ ಮೇಜನ್ನು ವಿವೇಚಿಸದೆ, ಯಾರು ಹೇಳಲಿಲ್ಲಪ್ಪ ನಮಗೆ ಗೊತ್ತಿರಲಿಲ್ಲ ಒಟ್ರಾಸಿ ಬಂದು ತಗೊಂಡೆ, ಅದೇ ವಿವೇಚಿಸದೆ, ಯಾರಾದರೂ ವಿವೇಚಿಸದೆ ಕರ್ತನ ಮೇಜಿನಲ್ಲಿ ಭಾಗವಹಿಸಿದರೆ ಅವನೇನಾಗ್ತಾನಂತೆ, ಕರ್ತನ ದೇಹವನ್ನು ವಿವೇಚಿಸಿ ತಿಂದು ಕುಡಿಯೋನು, ಹಾಗೆ ತಿಂದು ಕುಡಿಯುವುದರಿಂದ ಏನಾಗ್ತಾ ಇದೆ, ನ್ಯಾಯ ತೀರ್ಪಿಗೊಳಗಾಗ್ತಾನೆ. ನ್ಯಾಯ ತೀರ್ಪಿಗೊಳಗೆ ಹಾಗಾದರೆ ಕರ್ತನ ಮೇಜು ಏನಾಯಿತು, ನ್ಯಾಯ ತೀರ್ಪಿಗೊಳಗಾಗುವ ಸಾಧನ ಆಯಿತು. ಭಾಳ ಕಷ್ಟ, ಭಾಳ ಒಂಥರ ಭಯ ತರುವಂಥ ವಿಷಯ ಇದು. ದೇವರ ಕರ್ತನ ಮೇಜಿದು ಪಾಸ್ಟ್ರದಲ್ಲ, ಚರ್ಚದಲ್ಲ, ದೇವ್ರದ್ದು, ಯೇಸು ಸ್ವಾಮಿದು. ಯಾಕಂದರೆ ಇದು ನಾನು ಬರುವ ತನಕ ನನ್ನ ಮರಣವನ್ನು ಪ್ರಸಿದ್ಧಿಪಡಿಸಿರಿ ಅಂತ ಹೇಳಿ ಕೊಟ್ಟಿದ್ದಾನೆ. ಆತ್ಮಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಕೊಟ್ಟಿದ್ದಾನೆ. ವಿವೇಚಿಸದೆ ತಿಂದು ಕುಡಿಯೋದು. ಇವತ್ತೇನಾಗ್ತಾ ಇದೆ ಗೊತ್ತಾ, ನಾನು ನೋಡ್ತೀನಿ ಇನ್ನೂ ಹೇಳ್ತಾರಂತೆ, ನೀನು ದ್ರಾಕ್ಷಿ ರಸಕ್ಕೆ ಕಾಯಬೇಡ, ಕೋಕೋಕೋಲಾ, ಏನೋ ಪೆಪ್ಸಿನೋ ಏನು ಬೇಕಾದ್ರೆ ತಿನ್ನು, ಆಮೇಲೆ ಬ್ರೆಡ್ಡೇ ಬೇಕಾಗಿಲ್ಲ, ಏನೇನೋ ಎಲ್ಲ ರೆಡಿಮೇಡ್ ಇಟ್ಟದ್ದು ನಿನಗೆ ಏನು ಬೇಕಾದ್ರೆ ತಿನ್ಬೋದಾ. ನಾನು ಇಷ್ಟು ವರ್ಷ ಆಯಿತು, ನಾನು ದೇವರ ಕರ್ತನ ಮೇಜಿ ಕೊಡುವ ಗೌರವ ನಾನು ಹೇಳ್ತೇನೆ. ಸಭೆಯಲ್ಲಿ ಒಳ್ಳೆ ಭಯಭಕ್ತಿಯವರು ಇದ್ದಾರೆ, ಹಿರಿಯರಿದ್ದಾರೆ, ಎಲ್ಲ ಇದು ಮಾಡ್ತಾರೆ. ಬಟ್ ಕರ್ತನ ಮೇಜನ್ನು ಇವತ್ತಿನವರೆಗೆ ನಾನೇ ಪ್ರಿಪೇರ್ ಮಾಡೋದು, ನಾನೇ ಅದನ್ನು ಸೆಟ್ ರೈಟ್ ಮಾಡೋದು. ಯಾಕಂದರೆ ಆ ಮೇಜಿಗೆ ಒಂದು ಮಹತ್ವ ಇದೆ. ಒಳ್ಳೆ ಏಬಲ್ ಆದಂಥವ್ರು ಇದ್ದಾರೆ, ಸಭೆಯಲ್ಲಿದ್ದಾರೆ. ಬಟ್ ಇವತ್ತಿನವರೆಗೆ ಆ ಮೇಜಿಗೆ ಕೊಡತಕ್ಕಂಥ ಗೌರವ, ಅದಕ್ಕೆ ಯೋಗ್ಯರಲ್ಲದವ್ರನ್ನ ಅದು ಮುಟ್ಲಿಕ್ಕೂ ಕೊಡಬಾರ್ದು, ಯೋಗ್ಯರಲ್ಲದವ್ರನ್ನ ಟಚ್ ಮಾಡಬಾರ್ದು. ಲೋಕದ ರೀತಿಯಲ್ಲಿ ನಾನು ಹಣವಂತ, ಜ್ಞಾನವಂತ, ಒಳ್ಳೆ ಪೊಸಿಷನ್ ಇರೋನು ಅದಂತ ಹೇಳಿ ಕರ್ತನ ಮೇಜಿಗೆ ಬರಬಾರ್ದು. ಕರ್ತನ ಮೇಜು ಪರಿಶುದ್ಧವಾದದ್ದು. ಈವನ್ ಅವ್ರು ಯೋಗ್ಯರಲ್ಲದಿದ್ದರೆ ನಮಗೆ ಗೊತ್ತಾದರೆ ನಾವು ಕೊಡಬಾರ್ದು. ಅವ್ರು ತೊಗೊಳ್ತಾರೆ ಅಂದರೂ ಕೊಡಬಾರ್ದು. ಯಾಕಂದರೆ ಅವ್ರಿಗೆ ಗೊತ್ತಿಲ್ಲ, ವಿವೇಚಿಸದೆ ತೊಗೊಳ್ತಾ ಇದ್ದಾರೆ, ನಾವು ಅದು ಅವ್ರು ತೊಗೊಳ್ತಾರೆ ಅಂತ ಕೊಡಬಾರ್ದು. ಕರ್ತನ ಮೇಜು ಪರಿಶುದ್ಧವಾದದ್ದು. ಹಾಗಾಗಿ ಇಷ್ಟ ಬಂದವರು ತಗೊಳ್ಳೋದು, ಅದರಿಂದ ಏನೋ ನನ್ನ ಪಾಪ ಪರಿಹಾರ ಆಗುತ್ತೆ, ಇಲ್ಲ, ಪಾಪ ಪ್ಲಸ್ ಆಗುತ್ತೆ, ಬಡ್ಡಿ ಅಸಲು ಸೇರುತ್ತೆ, ದೇವರ ಕೋಪ ಉರಿಯುತ್ತೆ. ಯಾಕಂದರೆ ನೀನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡ್ತಾ ಇದೆಯಾ, ದೇವರ ನಾಮಕ್ಕೆ ದೂಷಣೆ ತರ್ತಾ ಇದೆ. ಆದ್ದರಿಂದ ನಿನ್ನ ಜೀವಿತದಲ್ಲಿ ಅಂಥ ಒಂದು ಅನಾಹುತ ಸಂಭವಿಸುತ್ತೆ. ಹಾಗಾಗಿ ಯಾವತ್ತೂ ಯಾವ ಧೈರ್ಯ, ಬಂಡು ಧೈರ್ಯ ಕರ್ತನ ಮೇಜಿನ ಬಗ್ಗೆ ಯಾರಿಗೂ ಇರಬಾರದು. ಯಾಕಂದರೆ ಕರ್ತನ ಮೇಜು ಪರಿಶುದ್ಧವಾದದ್ದು. ಅದರ ಆ ಒಂದು ಇವೆನ್ನು ಉಳಿದಂಥ ದ್ರಾಕ್ಷಾರಸವಾಗಲಿ, ರೊಟ್ಟಿ ಆಗಲಿ, ಅದಕ್ಕೆ ಇರುವಂಥ ಗೌರವ ಇರಬೇಕು. ಮಾರ್ಕೆಟ್ ಪ್ಲೇಸ್ದಾಗೆ ಹೋಗಬಾರ್ದು, ಅದನ್ನು ವೇಸ್ಟಾಗಿ ಬೇರೆ ಇದು ಮಾಡಬಾರ್ದು. ಕರ್ತನ ಪ್ರೇಯರ್ ಮಾಡಿದ್ದೇವೆ, ಪ್ರಾರ್ಥನೆ ಮಾಡಿದ್ದೇವೆ, ಅದಕ್ಕೆ ಅಗೌರವವನ್ನು ತರಬಾರದು. ಕರ್ತನ ಮೇಜು ಹಾಗಾಗಿ ಅದು ಕರ್ತನಿಂದ ಬಂದ, ನಂದಲ್ಲ, ಇದು ಉಪದೇಶ ದೇವರದು. ಅಲ್ಲಿ ನಾವು ನೋಡ್ತೇವೆ, ಯಾರಾದರೂ ಅಯೋಗ್ಯವಾಗಿ ತಗೊಂಡ್ರೆ, ಅಯೋಗ್ಯವಾಗಿ ಸುಳ್ಳು, ಮೋಸ, ಅನೈತಿಕತೆ, ಪಾಪ, ಲೋಕದ ಜೀವನದಲ್ಲಿ ಜೀವಿಸಿ ಬಿಂದಸ್ಸು ಈ ರೀತಿಯಲ್ಲಿದ್ದು ತಗೊಂಡ್ರೆ ದೇವರ ಕೋಪ ತಲೆಮಾರಿಗೂ ಉರಿಯುತ್ತೆ. ನಂದಲ್ಲ, ದೇವರ ವಾಕ್ಯ. ನಾನು ಯಾರು ಹೇಳಲಿಕ್ಕೆ, ನಾನು ದೇವರ ಸೇವಕ ಆದಮೇಲೆ ಸೇವಕ, ಅದರ ಆಳು, ಬೈಬಲ್ನ ಆಳು, ಕೆಲಸದವನು. ನಾನು ಹೇಳಲೇಬೇಕು, ಯಾರನ್ನ ಪ್ಲೀಸ್ ಮಾಡಲಿಕ್ಕೆ, ಹೆಚ್ಚಿಸಲಿಕ್ಕೆ, ಮೆಚ್ಚಿಸಲಿಕ್ಕೆ ಅಲ್ಲ. ಹಾಗಾಗಿ ಅದನ್ನು ತಿಳ್ಕೊಳ್ಬೇಕು. ಮತ್ತು ಮುಂದಕ್ಕೆ ಭಾಳ ವಿಚಿತ್ರ ಏನಂದರೆ 30ನೇ ವಚನದಲ್ಲಿ ಯಾರಾದರೂ ಇದು ಮಾಡಿದರೆ ನ್ಯಾಯ ತೀರ್ಪಿಗೆ ಗುರಿ ಆಗ್ತಾರೆ, ವಿವೇಚಿಸಿ ತಿಂದುಕೊಡೆ. 30ನೇ ವಚನ, ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ ಮತ್ತು ಅನೇಕರು ಸಾಯ್ತಾರೆ. ರೋಗಿಗಳು, ಬಲಹೀನರು ಆಗಿದ್ದಾರೆ, ಅನೇಕ ಮಂದಿ ಸಾಯ್ತಾರೆ. ಏನು ರೋಗಿಗಳು, ಬಲಹೀನರು, ಸಾಯೋದು, ಇದು ಮೂರು ಆತ್ಮಿಕನೇ. ಏನು ಪಾಪ ಮಾಡಿ ನೀನು ನಿನ್ನ ಜೀವಿತದಲ್ಲಿ ನೀನು ಇದನ್ನು ತಗೊಳ್ತೀಯ ಅಂತ ಹೇಳಿದರೆ ನೀನು ಏನಾಗಿರ್ತೀಯ, ನೀನು ರೋಗಿ ಆಗಿದೆಯಾ, ನೀನು ಲೋಕದ ಪಾಪದಲ್ಲಿದೆಯಾ, ನೀನು ಅದನ್ನು ತಗೊಳ್ತಾ ಇದೆಯಾ, ನೀನು ರೋಗಿ ಆಗ್ತಾ ಇದೆಯಾ, ನೀನು ನಿನ್ನ ಜೀವಿತದಲ್ಲಿ ದೇವರ ಕೃಪೆಯಿಂದ ನೀನು ನಷ್ಟಪಡ್ತೀಯಾ. ಮೊದಲು ನೀನು ಬಲಹೀನ ಆಗ್ತೀಯಾ, ಎರಡನೇ ದಿನ ರೋಗಿ ಆಗ್ತೀಯಾ, ಆತ್ಮಿಕ ರೋಗಿ ಆಗ್ಬಿಡ್ತೀಯಾ, ಮೂರನೇದಾಗಿ ಆತ್ಮಿಕ ಸತ್ತೋಗ್ತೀಯಾ. ನೋಡಿ, ಸುಳ್ಳು ಹೇಳೋದವರಿಗೆ ಸುಳ್ಳು ಹೇಳಿದರೆ ಒಂಥರ ಭಯ ಆಗುತ್ತೆ. ಆತ್ಮನಿಂದ ನಡೆಸಲ್ಪಟ್ಟವರಿಗೆ ಏನಾದರೂ ಒಂಥರ ಭಯ ಆಗುತ್ತೆ, ಹೆದರಿಕೆ. ಅಯ್ಯೋ ನಾನು ಸುಳ್ಳು ಹೇಳಿದ್ನಲ್ಲ, ಅಯ್ಯೋ ತಪ್ಪು ಮಾಡಬಾರ್ದಿತ್ತು, ಮನಸ್ಸಾಕ್ಷಿ ಚುಚ್ಚುತ್ತೆ. ಮನಸ್ಸಾಕ್ಷಿ ಸತ್ತ ಮೇಲೆ ಯಾವುದೇ ಇಲ್ಲ. ಈ ದರೋಡೆಕೋರು ನೋಡಿದ್ರ, ಕೊಲೆ ಕೆಡುಕರು
ಮರ್ಡರ್ ಮಾಡ್ತಾರೆ, ಕೊಲ್ತಾರೆ, ಏನಾದ್ರು ಪಶ್ಚಾತ್ತಾಪ ಉಂಟಾ? ಇಲ್ಲಲ್ಲ. ಯಾಕಂದರೆ ಅವರ ಮನಸ್ಸಾಕ್ಷಿ ಸತ್ತಿದೆ. ಹಾಗೆ ಸುಳ್ಳು, ಮೋಸ, ವಂಚನೆ, ಅನ್ಯಾಯ ಎಲ್ಲ ಮಾಡಿದ ಮೇಲೆ ಈ ಕೃಪೆ ಅಂತ ಹೇಳಿ ಎಲ್ಲರನ್ನ ಇದೇ ಗುಂಡಿಗೆ ಹಾಕೋದೇ ಕೆಲಸ. ಏನು ತಪ್ಪು ಕಾನ್ಸೆಪ್ಟ್ಸೇ ಇಲ್ಲ ಅವನಿಗೆ. ಇವತ್ತು ಲೋಕದ ದೇವರುಗಳು ಎನಿಸಿಕೊಳ್ಳೋದು ಪರಿಶುದ್ಧತೆಯನ್ನು ಬಯಸ್ತಾ ಇದೆ. ನಮ್ಮ ದೇವರ ಬಗ್ಗೆ ಇಷ್ಟು ಅವಹೇಳನ ಹೇಳೋದಾದರೆ ಎಂಥ ಒಂದು ದುರಾವಸ್ಥೆ ಅಲ್ವಾ? ಬಲಹೀನರು, ರೋಗಿಗಳು ಮತ್ತು ಸಾಯೋದು, ಆತ್ಮಿಕವಾಗಿ ಅವರು ಮರಣ ಹೊಂದ್ತಾರೆ. ಅವರ ಜೀವಿತದಲ್ಲಿ ಅವರ ಆತ್ಮಿಕ ಮರಣ ಹೊಂದಿಬಿಡ್ತಾರೆ. ಕೊನೆಗೆ ಅವರ ಜೀವಿತದಲ್ಲಿ ಏನೇ ಹೇಳಿ, ಇಬ್ರಿಯ 6:4 ಹೇಳಿದಾಗೆ, ಒಮ್ಮೆ ಜ್ಞಾನ ಪ್ರಕಾಶ ಸೇರಿ ಪವಿತ್ರಾತ್ಮ ವಿಷಯದಲ್ಲಿ ಪಾಲ್ಗಾರರಾದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರ ಉಂಟು ಮಾಡೋದು ಅಸಾಧ್ಯ. ಇಂಥವ್ರು ಏನು ಮಾಡ್ತಾರೆ? ಯೇಸು ಸ್ವಾಮಿನ ತಿರುಗಿ ಶಿಲುಬೆಗೆ ಹಾಕ್ತಾರೆ. ಎಲ್ಲ ಜನರ ಮುಂದೆ ಯೇಸು ಸ್ವಾಮಿನ ಅವಮಾನ ಮಾಡ್ತಾರೆ. ಕಮ್ಯುನಿಯನ್ನ ವಿಷಯನಷ್ಟೇ. ಮುಂದಕ್ಕೆ ನಾವು ಓದುವುದಾದರೆ ಇಲ್ಲಿ ನೋಡಿದ್ರೆ ಅನೇಕ ರೋಗಿಗಳು, ಬಲಹೀನರು ಇದಾಗ್ತಾರೆ. ಆಮೇಲೆ 31ನೇ ವಚನ, ಅನೇಕರು ಸಾಯ್ತಾರೆ ಮತ್ತು ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗಲ್ಲ. ನಾವು ಚರ್ಚಲ್ಲಿ ಇದನ್ನೇ ಬೋಧಿಸೋದು. ಈಗ ನಮ್ಮನ್ನು ತಪ್ಪಾದ ಬೋಧನೆ ಅಂತ ಹೇಳುವಷ್ಟು ಸೈತಾನ ಬೆಳೆದ್ಬಿಟ್ಟ ಅಂದರೆ ಏನು ಹೇಳಬೇಕು? ಭಾಳ ಆಶ್ಚರ್ಯ ಆಗುತ್ತೆ. ಅಂದರೆ ಸೈತಾನ ಎಷ್ಟು ಮಾಸ್ಟರ್. ಎಲ್ಲಿ? ಗೋಲಿಯಾತ. ಗೋಲಿಯಾತ ಹೇಳೋದಕ್ಕೇನು ಕಡಿಮೆ ಇರಲಿಲ್ಲ. ಅಂದರೆ ಅಂಥ ರೀತಿಯ ಒಂದು ವಾತಾವರಣ ಇಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಏನಾಗ್ತಾಯಿದೆ, ನಮ್ಮನ್ನು ನಾವೇ ವಿಚಾರಿಸಿಕೊಂಡು ನ್ಯಾಯ ವಿಚಾರಣೆಗೆ ಗುರಿಯಾಗಲ್ಲ. ವಿಚಾರಿಸ್ಕೊಳ್ಬೇಕು. ನಾನು ತಪ್ಪಿದ್ದೇನೆ. ಇದೊಂದು ಕ್ಲಬ್ ಅಲ್ಲ, ದೇವರ ಆಲಯ ಒಂದು ಫಂಕ್ಷನ್ ಇದಲ್ಲ, ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಪ್ಲೇಸ್ ಅಲ್ಲ. ದೇವರಿಗೂ ನಮಗೂ ಇರುವಂಥ ಸ್ಥಳ. ನಿನ್ನ ಐಶ್ವರ್ಯ, ಅನುಕೂಲ, ಸ್ಥಾನಮಾನ ಎಣಿಸುವ ಸ್ಥಳ ಅಲ್ಲ. ನೀನು ಪಶ್ಚಾತ್ತಾಪಪಟ್ಟು ದೇವರ ಬಳಿಗೆ ಬರಬೇಕು. ಸುಂಕದವನು ಬಂದ, ಪ್ರೇಯರ್ ಮಾಡಿದ, ಆಶೀರ್ವಾದ ಹೊಂದಿ ಹೋದ. ಪರಿಸಾಯನ ಬಂದ, ಉದ್ದುದ್ದ ಲಿಸ್ಟ್ ಹೇಳಿದ, ಆಶೀರ್ವಾದ ಹೊಂದಿ ಹೋಗಲಿಲ್ಲ. ಹಾಗೆ ದೇವರ ಆಲಯ ಸಹ. ಮುಂದಕ್ಕೆ ನಾವು ನೋಡುವಾಗ 32ನೇ ವಚನ, ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ಆದ ಕಾರಣ ನನ್ನ ಸಹೋದರರೇ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಏನು ಮಾಡಿರಿ? ಕಾದುಕೊಳ್ಳ್ರಿ. ಒಬ್ಬರನ್ನೊಬ್ಬರು ಕಾದುಕೊಳ್ಳ್ರಿ ಅಂತ ಹೇಳಿದರೆ ಕಾಪಾಡಿಕೊಳ್ಳ್ರಿ, ನೋಡ್ಕೊಳ್ರಿ, ಜಾಗ್ರತೆಯಲ್ಲಿರ್ರಿ. ಒಬ್ರಿಗೊಬ್ರು ತಪ್ಪು ಪಾಪ ಮಾಡಿ ಕರ್ತನ ಮೇಜಿನಲ್ಲಿ ಭಾಗವಹಿಸಬೇಡ್ರಿ. ಕರ್ತನ ಮೇಜು ನಮ್ಮನ್ನು ಒಂದು ಮಾಡೋದು, ಅನ್ಯೋನ್ಯತೆಗೆ ನಡೆಸುವುದು, ಪರಿಶುದ್ಧತೆಗೆ ನಡೆಸುವುದು. ಹಲ್ಲೆಲೂಯಾ. ಸೊ ನಂತರ 34ನೇ ವಚನ, ಒಬ್ಬನ ಹಸಿದಿದ್ದರೆ ಅವನು ಮನೆಯಲ್ಲಿ ಊಟ ಮಾಡಲಿ. ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೊಳಗಾಗುವುದಕ್ಕೆ ಕಾರಣವಾಗಬಾರದು. ಮಿಕ್ಕಾದ ಸಂಗತಿಗಳನ್ನು ನಾನು ಬಂದಾಗ ಕ್ರಮಪಡಿಸ್ತೇನೆ ಅಂಥೇಳಿ ಕೊರಿಂಥ ವಿಶ್ವಾಸಿಗಳಿಗೆ ಪೌಲನು ಹೇಳ್ತಾ ಇದ್ದಾನೆ. ನಿಮಗೆ ಊಟ ಬೇಕಾ? ಮನೇಲಿ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಒಟ್ರಾಸಿ ಊಟ ಮಾಡುವ ಹಾಗಿಲ್ಲ. ಕರ್ತನ ಮೇಜು ಅಂತ ಹೇಳಿದರೆ ಮೊದಲು ನೀವು ಪಾಪ ಪರಿಹಾರ ಅರಿಕೆ ಮಾಡಲೇಬೇಕು, ಪಶ್ಚಾತ್ತಾಪ ಪಡಲೇಬೇಕು, ಸೇವಕರು ಪಡಬೇಕು, ವಿಶ್ವಾಸಿ ಪಡಬೇಕು. ಅದನ್ನು ಅಯೋಗ್ಯವಾಗಿ ಕರ್ತನ ಮೇಜಿನಲ್ಲಿ ಭಾಗವಹಿಸಬಾರ್ದು. ಕೆಲವ್ರ ಜಗಳ ಮಾಡ್ತಾರೆ, ಗಂಡ ಹೆಂಡತಿ ಜಗಳ, ಮಕ್ಕಳು, ತಂದೆ ತಾಯಿ, ಅಣ್ಣ ತಮ್ಮ ಮತ್ತೇಲಿ ಜಗಳ, ಒಬ್ರಿಗೊಬ್ರು ಕಂಡ್ರೆ ಆಗಲ್ಲ. ಅಸೂಯೆ, ಚಾಡಿ ಹೇಳೋದು, ಮತ್ಸರ ಹಿಡಿದು ಮತ್ತೆ ಬಂದು ಎಲ್ಲ ಭಕ್ತಿ ಮಾಡಿ ಕರ್ತನ ಮೇಜಿ ಕೈ ಹಾಕೋದು, ಅದು ವಿಷವಾಗಿ ಮಾರ್ಪಡುತ್ತೆ. ದೇವರ ನ್ಯಾಯ ತೀರ್ಪಾಗಿ ಮಾರ್ಪಡುತ್ತೆ. ದೇವರ ಕೋಪವನ್ನು ಎಬ್ಬಿಸುತ್ತೆ. ದೇವರ ಮಹಾಕೋಪಕ್ಕೆ ಗುರಿಯಾಗ್ಬಿಡ್ತಾನೆ. ಕರ್ತನ ಮೇಜು ಅದು ಆಟದ ವಸ್ತುವಲ್ಲ. ಯಾಕಂದರೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕಾಲುಗಳನ್ನು ತೊಳೆಯುವಾಗ ಪೇತ್ರ ಏನು ಹೇಳ್ತಾರೆ? ಬೇಡ ಅಂತೇಳಿ. ಅದಕ್ಕೆ ಯೇಸು ಸ್ವಾಮಿ ಏನು ಹೇಳ್ತಾರೆ? ನಿನಗೆ ನಾನು ಕಾಲು ತೊಳೆಯೋದಿದ್ದರೆ ನನ್ನೊಂದಿಗೆ ನಿನಗೆ ಪಾಲಿಲ್ಲ. ಅದಕ್ಕೆ ಅವನು ಹೇಳ್ತಾರೆ ಮೇಯೆಲ್ಲ ತೊಳೆಯಂತೆ, ಇನ್ನೂ ಎಕ್ಸ್ಟ್ರಾ ಮಾಡ್ಕೊಂಡು ಹೋಗ್ತಾನೆ. ಹಾಗಾದರೆ ಶುದ್ಧೀಕರಣ ಆದರೆ ಮಾತ್ರ ಪಾಲು. ಯೋಹಾನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಮಾಡ್ತಾರೆ. ಇದನ್ನು ನೀವು ಸಹ ಮಾಡಿರಿ. ಈಗ ಶುದ್ಧೀಕರಣನೇ ಇಲ್ಲ, ಕರ್ತನ ಮೇಜಿನ ಶುದ್ಧೀಕರಣ ಇಲ್ಲ. ಇವ್ರುಗಳೆಲ್ಲ ಏನು ಮಾಡ್ತಿದ್ದಾರೆ? ಬೈಬಲನ್ನು ಕೈ ಹಿಡ್ಕೊಂಡವ್ರು ಹೀಗೆ ಮಾಡ್ತಾರೆ. ಭಾಳ ಆಶ್ಚರ್ಯ. ಕಮ್ಯುನಿಯನ್ ಅಂದರೆ ಏನೋ ಪ್ರತಿ ಸಾರಿ ತೊಗೊಳ್ಳಿ, ಪ್ರತಿ ಸಾರಿ ಗುಣ ಆಗುತ್ತಂತೆ, ರೋಗ ಗುಣ ಆಗುತ್ತಂತೆ. ನಂಬರ್ 1 ದುರ್ಬೋಧನೆ ಅದು. ರೋಗ ಗುಣ ಆಗುವಂಥದ್ದೆಲ್ಲ ರೋಗಿಗಳಾಗ್ತಾರೆ, ಬಲಹೀನರಾಗ್ತಾರೆ, ಮತ್ತು ಸತ್ತೋಗ್ಬಿಡ್ತಾರೆ. ಕಾನ್ಸಿಯಸ್ ಇರಲ್ಲ. ಏನು ತಪ್ಪು ಮಾಡಿದ್ರು ಬಿಂದಾಸ್, ಲೋಕದ ಹಾಗೆ. ಆಮೇಲೆ ಈ ಥರ ದುರ್ಬೋಧನೆ ಹುಟ್ಟುತ್ತೆ. ಏನಂತೇಳಿ ದುರ್ಬೋಧನೆ ಹುಟ್ಟಿದ್ದಾರೆ? ನಂಬರ್ 1 ಐಶ್ವರ್ಯವಂತ, BMW ಕಾರ್ ಸಿಗುತ್ತೆ, ಲಾರಿ ಸಿಗುತ್ತೆ, ಟ್ರೈನ್ ಸಿಗುತ್ತೆ, ಹೆಲಿಕಾಪ್ಟರ್ ಸಿಗುತ್ತೆ, ಬಂಗ್ಲೆ ಸಿಗುತ್ತೆ, ನಿನಗೆ 4 ಮನೆ ಸಿಗುತ್ತೆ, 5 ಕಾರ್ ಸಿಗುತ್ತೆ. ಇದೆಲ್ಲ ಲೋಕವು ಲೋಕದಲ್ಲಿರೋದನ್ನು ಪ್ರೀತಿಸುವಂಥ ವ್ಯವಸ್ಥೆ ಬರೋದು. ಕೊನೆಗೆ ಅದೇ ಗತಿ. ಯಾಕಂದ್ರೆ ದೇವರ ಕೃಪೆ ಇರೋದಿಲ್ಲ. ಇವತ್ತು ನಮಗೆ ಅನುಕೂಲ ಐಶ್ವರ್ಯ ಬಂದೇ ದೇವರು ನಮ್ಮನ್ನು ಸೇರಿಸ್ಬೇಕಾ? ಕಷ್ಟದಲ್ಲಿ, ನಷ್ಟದಲ್ಲಿ, ಕಣ್ಣೀರಿನಲ್ಲಿ, ನಾನಾ ರೀತಿಯ ಉಪದ್ರ ಸೆರೆವಾಸಗಳಲ್ಲಿ ದೇವ್ರನ್ನ ಕಂಡುಕೊಳ್ಳಿಕ್ಕೆ ಆಗ್ತಾ ಇಲ್ವಾ? ನಮ್ಮ ಪೂರ್ವಿಕರು ಹೇಗಿದ್ದರು? ಈ ಸಮಯ ಶಿಷ್ಯರು ಹೇಗಿದ್ದರು?
ಅದನ್ನೇ ನಮ್ಮ ಜೀವಿತದಲ್ಲಿ ನಾವು ಮಾದರಿ ಅಲ್ಲದೆ ಅನುಕೂಲ ಐಶ್ವರ್ಯದ ಮೇಲೆ ಗಮನ ಇಡುವವನು ದುಷ್ಪ್ರೇರಣೆಗೆ ಒಳಗಾಗ್ತಾನೆ. ಅವುಗಳು ಇವನನ್ನು ಅಂಟಿಕೊಳ್ಳುತ್ತೆ. ದೇವರ ಕೃಪೆಯಿಂದ ಅವನು ಸಂಪೂರ್ಣ ನಾಶ ಆಗೋಗ್ಬಿಡ್ತಾನೆ. ದೇವರ ವ್ಯವಸ್ಥೆಯಿಂದ ಅವನು ಬಿದ್ದೋಗ್ಬಿಡ್ತಾನೆ. ಆದ್ದರಿಂದ ಯಾವತ್ತೂ ಸಹ ಅನುಕೂಲ ಐಶ್ವರ್ಯ ಇದೆಲ್ಲ ಒಂದಕ್ಕೊಂದು ಲಿಂಕ್. ಅದು ಪಾಪ, ಪಶ್ಚಾತ್ತಾಪ ಇಲ್ಲದಿರುವ ಜೀವನ, ಆಮೇಲೆ ಈ ಥರ ಕಮ್ಯುನಿಯನ್ ಒಟ್ರಾಸಿ ಸಂತೆ ಮಾರ್ಕೆಟ್ ತಗೊಳ್ಳುವ ಹಾಗೆ ಮಾಡುವಂಥದ್ದು. ಅದಕ್ಕೆ ಪ್ರತ್ಯೇಕತೆಯೇ ಇಲ್ಲ. ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಇದು ಮಾಡ್ಬೋದು. ಆನ್ಲೈನ್ವರೆಗೆ ಅದು ಒಬ್ಬರು ಏನು ಮಾಡಬೇಕು, ಪ್ರಾರ್ಥನೆ ಮಾಡಿ ಆ ಗಂಭೀರತೆಯಲ್ಲಿ ಅದು ಸರ್ವ್ ಆಗಬೇಕು. ಇದು ಯಾರ್ಯಾರು ಅವರವರೇ ಮಾಡ್ಕೊಳ್ಳೋದು, ಅವರವರೇ ಕುಡಿ ಅರ್ಥನೇ ಇಲ್ಲ. ಕರ್ತನ ಮೇಜಲ್ಲ ಅದು. ಇವತ್ತು ಇಂಥ ರೀತಿಯ ಪರಿಸ್ಥಿತಿ ಇದೆ. ಆ ನಂತರ ಐಶ್ವರ್ಯದ ಬಗ್ಗೆ, ಅನುಕೂಲದ ಬಗ್ಗೆ ಉಪವಾಸ ಬೇಡ, ಪ್ರಾರ್ಥನೆ ಬೇಡ, ಏನು ಪಶ್ಚಾತ್ತಾಪ ಪಡೋದು ಬೇಡ, ಏನು ಬಿಂದಾಸ ಆಗಿರು, ಹೇಗೆ ಬೇಕಾದ್ರೆ ಇರು ಅಂತ ಹೇಳಿ ಇದು ರೋಗ, ಬಲಹೀನರು ಸಾಯುವ ಪರಿಸ್ಥಿತಿ. ಈಗ ಲೋಕದಲ್ಲಿ ಇರುವಂಥ ಊಟ ನೀವು ಬೇಕಿದ್ರೆ ಮನೇಲಿ ಮಾಡು. ಕರ್ತನ ಮೇಜಿಗೆ ಬರುವಾಗ ಮಾತ್ರ ನೀನು ನ್ಯಾಯ ವಿಚಾರಣೆ ಗುರಿ ಆಗ್ತಿ ಅಂತ ತಿಳ್ಕೊಂಡು ಎಚ್ಚರವಾಗಿರು. ಒಬ್ರಿಗೊಬ್ರು ಮಾತಾಡಲ್ಲ. ನಾವೇನು ಮಾಡಿ ಫಸ್ಟ್ ಮಾತಾಡ್ಕೊಳ್ಬೇಕು. ಸರಿ ಬೇಡ, ಸಾರಿ ಬ್ರದರ್, ಸಾರಿ ಸಿಸ್ಟರ್, ಯಾಕಂದ್ರೆ ನಾನು ಕರ್ತನ ಮೇಜಿನಲ್ಲಿ ಭಾಗವಹಿಸ್ತೇನೆ. ಅದುವೇ ಪರವಾಗಿಲ್ಲ, ನೀನು ಹೇಗೆ ಬೇಕಾದ್ರೆ ಇರು, ಕೊಡಿ, ಸರಿಯಾಗುತ್ತೆ, ಎಲ್ಲ ಸರಿಯಾಗುತ್ತೆ, ಗಿಲ್ಟಿ ಕಾನ್ಷಿಯಸ್ ಹೋಗುತ್ತೆ ಅಂತ ಹೇಳಿದರೆ ಅದು ಡೆಡ್ ಇದಿರೋದು ರೋಬೋಟ್ ಮಿಷನಿಗೆ ಕುಡಿಸಿದಂಗೆ ಆಗುತ್ತೆ. ನಮಗೊಂದು ಜೀವಾತ್ಮ ದೇವರಿಟ್ಟಿದ್ದಾನೆ. ದುರ್ಬೋಧನೆ ಜಾಸ್ತಿ ಆದರೆ ರೋಬೋಟ್ ಮಿಷನ್ ಆಗುತ್ತೆ, ಪಶ್ಚಾತ್ತಾಪನೇ ಇಲ್ಲ. ಆದ್ದರಿಂದ ಕರ್ತನ ಮೇಜು ಭಾಳ ಎಚ್ಚರಿಕೆ. ಕಡೆಯದಾಗಿ ಪುನಃ ನಾನು ಇಷ್ಟೇ ಹೇಳೋದು, ಕರ್ತನ ಮೇಜು ಒಂದೇ ಇರೋದು. ಅದು ಪರಿಶುದ್ಧತೆಯಲ್ಲಿ ಈ ರೀತಿಯಲ್ಲಿ ತಗೊಳ್ಳುವಂಥದ್ದು ಇರುತ್ತೆ. ಮತ್ತು ಬೇರೆ ಎಲ್ಲ ಇದ್ದರೆ ಮನಸ್ಸಾಕ್ಷಿ ಇಲ್ಲದ ಹಾಗೆ ತೊಗೊಂಡ್ರೆ ಅದು ಅವ್ರವ್ರಿಗೆ ಬಿಟ್ಟದ್ದು, ನಾವೇನು ಹೇಳಲಿಕ್ಕಾಗಲ್ಲ. ಬಟ್ ನಮ್ಮನ್ನು ದೇವರ ಆ ಒಂದು ಆಪತ್ತಿನ ತಪ್ಪಿಸಬೇಕಂತ ನಾವು ಪ್ರಾರ್ಥನೆ ಮಾಡಬೇಕಷ್ಟೆ. ಖಂಡಿತ ಅಷ್ಟೇ. ಪ್ರಿಯ ವೀಕ್ಷಕರೇ, ಇವತ್ತಿನ ವಿಷಯದಲ್ಲಿ ನಾವು ನೋಡಿದ್ದೆವು, ಕರ್ತನ ಮೇಜು ಎಂಬುದು ಅದು ಪರಿಶುದ್ಧವಾದಂಥ ದೇವರ ಸಂಸ್ಕಾರವಾಗಿದೆ. ಅದರಿಂದ ಇದನ್ನು ಸೇವಿಸುವಂಥವರು ನಮ್ಮನ್ನು ನಾವು ಅಂದರೆ ಮುಖ್ಯವಾಗಿ ಪಾಶ ಹೇಳಿದಾಗೆ ರಕ್ಷಣೆ ಹೊಂದಿ ದೀಕ್ಷಾ ತಂದೆ ಮಗ ಪವಿತ್ರ ಆತ್ಮೇಶ್ವರಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಹೊಂದಿ ಪರೀಕ್ಷಿಸಿಕೊಂಡವರು, ಕರ್ತನ ವಾಕ್ಯದಲ್ಲಿ ನಡೆಯುವವರು ಮಾತ್ರನೇ ಈ ಒಂದು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಬೋದು. ಇದನ್ನು ಬಿಟ್ಟು ಬೇರೆ ಬೋಧನೆ ನಮ್ಮ ವಾಕ್ಯದ ಆಡಿಸ್ತಾ ಇದ್ದರೆ ನಮಗೆ ಇಲ್ಲ. ಅದನ್ನು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಇವತ್ತು ಯಾವುದೇ ಬೋಧನೆ ಇದ್ದಾಗ ಅದಕ್ಕೆ ನಾವು ಒಳಗಾಗೋದು ಬೇಡ. ಕರ್ತನ ನ್ಯಾಯ ತೀರ್ಪು ಹಾಗೆ ನಾವು ಒಳಗಾಗಬೇಕಾಗ್ತದೆ. ಕ್ರಿಸ್ತನಲ್ಲಿವರಿಗೆ ನ್ಯಾಯ ತೀರ್ಪಿಲ್ಲ. ಆದರೆ ಇಂಥ ಬೋಧನೆಯನ್ನು ಇಂಥ ಕರ್ತನ ಭೋಜನಲ್ಲಿ ಬಿಟ್ಟು ಬೇರೆ ಬೋಧನೆಯಲ್ಲಿ ಒಳಗಾಗಿ ಕರ್ತನ ಭೋಜನ ಸೇವಿಸಿದ್ದಾರೆ, ಅವರಿಗೆ ಕರ್ತನ ನ್ಯಾಯ ತೀರ್ಪಿದೆ ಎಂಬುದಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅದನ್ನು ನಾವು ಅಂಥ ನ್ಯಾಯ ತೀರ್ಪಿಗೆ ಒಳಗಾಗೋದು ಬೇಡ. ಪರೀಕ್ಷಿಸಿಕೊಂಡವರಾಗಿ ಪರಿಶುದ್ಧರಾಗಿ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳೋಣ. ಇದು ಪರಿಶುದ್ಧರಿಗೆ ಇರುವಂಥ ಪರಿಶುದ್ಧವಾದ ಸಂಸ್ಕಾರವಾಗಿದೆ. ಅದರಿಂದ ನಾವು ನಿಮ್ಮನ್ನು ಎಚ್ಚರಿಸ್ತಾ ಈ ಕಾರ್ಯಕ್ರಮ ಇವತ್ತು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮ ಮೊದಲೇ ಆಸರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಕರ್ತನ ಭೋಜನ ಕುರಿತಾದಂಥ ದುರ್ಬೋಧನೆ ವಿಷಯವಾಗಿ ನಮ್ಮನ್ನು ಎಚ್ಚರಿಸಿದಂಥ ದೇವಸೇವಕರಿಗೆ ಆಸರೆ ಟಿ ಪರವಾದಂಥ ವಂದನೆಗಳು ಹೇಳೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ವೀಕ್ಷಕರೇ, ಇನ್ನೊಂದು ಸಂಚಿಕೆಯಲ್ಲಿ ಇನ್ನೂ ಅನೇಕ ವಿಷಯಗಳು ನಿಮ್ಮೊಂದಿಗೆ ಬರ್ತಿದ್ದೇವೆ. ಆದರೆ ಕರ್ತನ ಮೇಜಿಗೆ ಕೊಡುವಂಥ ಘನತೆಯನ್ನು ಕೊಡುತ್ತಾ ನಡೀರಿ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೇವೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.